ನಮಸ್ಕಾರ. ವಾರ್ತಾ ಭಾರತಿ ಟಾಪ್ 20 ನ್ಯೂಸ್ಗೆ ಸ್ವಾಗತ. ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿವೆ. ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಪ್ರಧಾನಿ ಮೋದಿ ದೇಶದ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ನೊಬೆಲ್ ಪ್ರಶಸ್ತಿ ಕೊಡಬೇಕು. ಪ್ರಧಾನಿ ಮೋದಿ ವಿರುದ್ಧ ಉಗ್ರಪ್ಪ ವಾಗ್ದಾಳಿ. ರಾಜ್ಯದ ಅನುದಾನ ಕಡಿತದ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿ. ಸ್ಕ್ಯಾಮ್ ಲಾರ್ಡ್ಸ್ ಎನ್ನುವಂತೆ ಚಿತ್ರಿಸಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪೋಸ್ಟ್ ಮಾಡಿದ ಬಿಜೆಪಿ. ಈ ಚಿತ್ರವನ್ನು ಹಾಕಿದ ಒಂದು ದಿನದ ಬಳಿಕ ಇದೀಗ ಬಿಜೆಪಿ ಎಕ್ಸ್ ಖಾತೆ ವಿರುದ್ಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರನ್ನ ಅವಹೇಳನಕಾರಿಯಾಗಿ ಚಿತ್ರಿಸಿದ ಆರೋಪದ ಮೇಲೆ ಪ್ರಕರಣ ದಾಖಲು. ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಶುಕ್ರವಾರ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದಿಂದ ಮಹಿಳೆಯರ ಆರೋಗ್ಯಕ್ಕೆ ಆದ್ಯತೆ ನೀಡುವ ಮಹತ್ವದ ಹೆಜ್ಜೆ. ಮಹಿಳೆಯರಿಗೆ ಪ್ರತ್ಯೇಕ ಋತುಬಂಧ ಕ್ಲಿನಿಕ್ಗಳ ಪ್ರಾರಂಭ. ಮಹಿಳೆಯರಿಂದ ಉತ್ತಮ ಪ್ರತಿಕ್ರಿಯೆ. ಅಮೆರಿಕದಲ್ಲಿ ಕೋರ್ಟ್ ಸಮರಕ್ಕೆ ಸಜ್ಜಾದ ಅದಾನಿ. ಟ್ರಂಪ್ ಪರ ವಾದಿಸುವ ದಿಗ್ಗಜ ವಕೀಲನ ನೇಮಕ. ಗೌತಮ್ ಅದಾನಿ ಪರ ವಾದಿಸಲು ಅಮೆರಿಕದ ಖ್ಯಾತ ವಕೀಲ ರಾಬರ್ಟ್ ಗಿಯೋಫ್ರಾ ಜೂನಿಯರ್ ನೇಮಕ. ಅದಾನಿ ಗ್ರೀನ್ ಎನರ್ಜಿಗಾಗಿ 250 ಮಿಲಿಯನ್ ಲಂಚದ ಸಂಚು ಮತ್ತು ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿದ ಆರೋಪ. ಆರೋಪಿಗೆ ಕ್ರಿಮಿನಲ್ ಪ್ರಕರಣದಲ್ಲಿ ಸಹಾಯ ಮಾಡುವುದಾಗಿ 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಆಗಿ ಸಿಕ್ಬಿದ್ದ ಇನ್ಸ್ಪೆಕ್ಟರ್ ಗೋವಿಂದರಾಜು. ಚಾಮರಾಜಪೇಟೆ ಸಿಎಆರ್ ಮೈದಾನದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಬಂಧನ. ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಮಾರ್ಚ್ ವೇಳೆಗೆ ಸಂಪೂರ್ಣವಾಗಿ ಸಾರ್ವಜನಿಕರ ಬಳಕೆಗೆ ಸಿದ್ಧ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ರಾಗಿಗುಡ್ಡ ನಡುವಿನ ಈ ಮಾರ್ಗ ನಿರ್ಮಾಣ. ಫ್ಲೈಓವರ್ ಆರಂಭದಿಂದ ನಿತ್ಯ ಲಕ್ಷಾಂತರ ವಾಹನ ಸವಾರರಿಗೆ ಅನುಕೂಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಹಿಂದಿ ಹೇರಿಕೆಯ ಅಸ್ತ್ರವನ್ನ ತಮಿಳುನಾಡಿನಲ್ಲಿ ಪ್ರಯೋಗಿಸ್ತಾ ಇದೆ. ತಮಿಳುನಾಡು ದ್ವಿಭಾಷಾ ಸೂತ್ರಕ್ಕೆ ಬದ್ಧವಾಗಿದೆ. ಭಾಷಾ ಯುದ್ಧದಲ್ಲಿ ಇನ್ನು ಪ್ರಾಣಹಾನಿಯಾಗುವುದು ಸರಿಯಲ್ಲ ಎಂದ ಡಿಎಂಕೆ. ಚೆನ್ನೈನ ಪಾರ್ಕ್ ಟೌನ್ ನಿಲ್ದಾಣದಲ್ಲಿ ಇಂಗ್ಲಿಷ್ ಬದಲಿಗೆ ಹಿಂದಿ ನಾಮಫಲಕ ಅಳವಡಿಕೆ ವಿರುದ್ಧ ಡಿಎಂಕೆ ಸಂಸದೆ ಕನಿಮೋಳಿ ಕಿಡಿ. ವಿದ್ಯಾರ್ಥಿ ವೀಸಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಊಬರ್ ಡ್ರೈವರ್ ಆಗಿದ್ದ ಭಾರತೀಯ ವ್ಯಕ್ತಿಗೆ ಜೈಲು ಶಿಕ್ಷೆ. ಆಸ್ತಿ ಮಾರಾಟ ಹೆಸರಿನಲ್ಲಿ ವಂಚನೆ ಪ್ರಕರಣದಲ್ಲಿ 14 ತಿಂಗಳು ಜೈಲು ಶಿಕ್ಷೆ. ಐಟಿ ವಿದ್ಯಾರ್ಥಿ ಆಗಿದ್ದುಕೊಂಡು ವಕೀಲನಂತೆ ಬಿಂಬಿಸಿ ವ್ಯಕ್ತಿಗೆ ಕೋಟಿ ವಂಚನೆ. ಸದನದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ ವಾಕ್ಸಮರ. 100 ಜನ್ಮ ಹುಟ್ಟಿದ್ರೂ ನೀನು ವಾಲ್ಮೀಕಿ ನಾಯಕನಾಗೋಕೆ ಸಾಧ್ಯವಿಲ್ಲ ಅಂತ ನಾಗೇಂದ್ರ ವಿರುದ್ಧ ಗುಡುಗಿದ ಜನಾರ್ದನ್ ರೆಡ್ಡಿ. ಮೇಜು ಕುಟ್ಟಿ ರೆಡ್ಡಿ ಸವಾಲು ಸ್ವೀಕರಿಸಿದ ನಾಗೇಂದ್ರ. ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರವನ್ನು ಹೊಗಳಿದ ಶಶಿ ತರೂರ್. ಭಾರತ ವ್ಯಾಪಾರ ಒಪ್ಪಂದವನ್ನು ಮೆಚ್ಚಿದ ಶಶಿ ತರೂರ್. ಭಾರತೀಯ ರಫ್ತುದಾರರಿಗೆ ಲಾಭ ಎಂದ ತಿರುವನಂತಪುರಂ ಕಾಂಗ್ರೆಸ್ ಸಂಸದ. ದೇಶಾದ್ಯಂತ ಬರೋಬ್ಬರಿ 2900 ಕಿಲೋಮೀಟರ್ ನಮೋ ಭಾರತ್ ರ್ಯಾಪಿಡ್ ರೈಲು ಕಾರಿಡಾರ್ ಯೋಜನೆ. 3 ಕಾರಿಡಾರ್ಗಳನ್ನು ಕರ್ನಾಟಕದಲ್ಲಿ ಸಿದ್ಧಪಡಿಸೋಕೆ ಪ್ರಸ್ತಾವನೆ. ಬೆಂಗಳೂರು, ಮೈಸೂರು, ತುಮಕೂರು ಜಿಲ್ಲೆಗಳಿಗೆ ಅನುಕೂಲ. ಶಬರಿಮಲೆಯಲ್ಲಿ ನಡೆದಿರುವ ಚಿನ್ನ ಕಳ್ಳತನ ಪ್ರಕರಣ. ಬಹುಭಾಷಾ ನಟ ಜಯರಾಮ್ ಅವರನ್ನ ವಿಚಾರಣೆ ನಡೆಸಿದ ಪೊಲೀಸರು. ಪ್ರಕರಣದ ತನಿಖೆಗೆ ನೇಮಿಸಲಾಗಿರುವ ವಿಶೇಷ ತನಿಖಾ ತಂಡದಿಂದ ಚೆನ್ನೈನಲ್ಲಿ ಜಯರಾಮ್ ವಿಚಾರಣೆ. ವಿದ್ಯುತ್ ತಗುಲಿ 5ನೇ ತರಗತಿ ವಿದ್ಯಾರ್ಥಿನಿ ಮೃತ್ಯು. ಸಿಂಧನೂರು ತಾಲೂಕಿನ ಕುರಕುಂದಿ ಗ್ರಾಮದಲ್ಲಿ ಘಟನೆ. ತನುಶ್ರೀ ಶಾಮಣ್ಣ ಭಜಂತ್ರಿ ಮೃತಪಟ್ಟ ವಿದ್ಯಾರ್ಥಿನಿ. ತಿರುಪತಿ ಲಡ್ಡಿಗೆ ಕಲಬೆರಕೆ ತುಪ್ಪ ಬಳಕೆ. 234 ಕೋಟಿ ರೂಪಾಯಿ ವಂಚನೆ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಸಸ್ಯಜನ್ಯ ಎಣ್ಣೆ ಬಳಸಿ ತುಪ್ಪ ತಯಾರಿಸಲಾಗಿದೆ ಅನ್ನುವುದು ತನಿಖೆಯಲ್ಲಿ ಬಹಿರಂಗ. ಬೆಟ್ಟಿಂಗ್ ಪ್ರಕರಣ. ಕೆಸಿ ವೀರೇಂದ್ರಗೆ ಸಂಬಂಧಿಸಿದ 177.3 ಕೋಟಿ ರೂಪಾಯಿ ಆಸ್ತಿ ಮುಟ್ಟುಗೋಲು ಹಾಕೊಂಡ ಇಡಿ. ಜನವರಿ 29ರಂದು ಪಿಎಂಎಲ್ಎ ಕಾಯ್ದೆ 2002ರ ನಿಬಂಧನೆಗಳ ಅಡಿ ಈ ಮುಟ್ಟುಗೋಲು ಕ್ರಮ. ಗ್ರಾಮ ಸ್ವರಾಜ್ಯದ ಕಲ್ಪನೆಗೆ ಮಹಾತ್ಮ ಗಾಂಧೀಜಿ ಶಕ್ತಿ ತುಂಬಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಗಾಂಧೀಜಿಯವರ ಕೊಡುಗೆಯನ್ನ ಇಡೀ ದೇಶ ಸ್ಮರಿಸುತ್ತೆ ಎಂದ ಸಿಎಂ. ಭಾರತ ಒಂದು ರಾಷ್ಟ್ರವಲ್ಲ. 2 ಮಕ್ಕಳ ನೀತಿ ಕುರಿತು ಒಡಿಶಾ ಹೈಕೋರ್ಟ್ ತೀರ್ಪಿನಲ್ಲಿ ಚರ್ಚಿಲ್ ಹೇಳಿಕೆ ಉಲ್ಲೇಖ. 2 ಮಕ್ಕಳ ಶಾಸನಬದ್ಧ ಮಿತಿಯನ್ನ ಮೀರಿದ್ದಕ್ಕಾಗಿ ಅನರ್ಹಗೊಂಡ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಒಡಿಶಾ ಉಚ್ಚ ನ್ಯಾಯಾಲಯ. ಮಿಯಾ ಮುಸ್ಲಿಮರ ಕುರಿತು ವಿವಾದಾತ್ಮಕ ಹೇಳಿಕೆ. ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ವಿರುದ್ಧ ಪೊಲೀಸ್ ದೂರು ದಾಖಲು. ಮಂಗನ ಜ್ವರಕ್ಕೆ ಈ ವರ್ಷ ಮೊದಲ ಸಾವು. ಶಿವಮೊಗ್ಗದಲ್ಲಿ 29 ವರ್ಷದ ಯುವಕ ಬಲಿ. ಆರೋಗ್ಯ ಇಲಾಖೆಗೆ ಮುನ್ನೆಚ್ಚರಿಕೆ.